ಇಟ್ಕೊಂಡು ಒಂದು ಟ್ರಸ್ಟ್ ಇಟ್ಕೊಂಡಿರ್ತಕ್ಕಂತಹ ನಮ್ಮ ಕನ್ನಡ ಅವರಿಗೆ ಎಲ್ಲ ಹಿರಿಯರ ಪರವಾಗಿ ಅಮ್ಮನ ಆಶಯ ಚಾಟ್ಯಪಟ್ಟ ಸ್ಥಿತಿಯಿಂದ ಪ್ರೀತಿಪೂರ್ವಕ ಗೌರವಪೂರ್ವಕವಾದ ಮತ್ತು ಅಭಿನಂದನಾ ಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಮನೆಗಿಂತ ಮಿಗಿಲಾದ ಪಾಠಶಾಲೆ ಇಲ್ಲ. ಯಾರು ತಾಯಿ ತಂದೆಯನ್ನು ಪೂಜೆ ಮಾಡ್ತಾರೆ ಆ ಕಾಲ ಖುಷಿಯಾಗಿರ್ತಾರೆ ಅಂತ ಅಮ್ಮನ ಆಶಯ ಚಾಟ್ಯಪಟ್ಟ ಸ್ಥಿತಿಯಿಂದ ಡಾಕ್ಟರ್ ನಮ್ಮ ರಘುರಾಮ್ರವರ ಒಂದು ಬಾಲಾರ್ಪಣೆಯೊಂದಿಗೆ ಕಾಡಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ಮತ್ತು ರಘುರಾಮ್ ಸರ್ ಮತ್ತು ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಒಂದು ಪಾರಿತೋಷಕದೊಂದಿಗೆ ಪುಷ್ಪನಮನದ ಮೂಲಕ ಡಾಕ್ಟರ್ ಕರುಣಾ ಅವರಿಗೆ ಆತ್ಮಪೂರ್ವಕ ಪ್ರೀತಿಪೂರ್ವಕವಾದಂತಹ ಅಭಿನಂದನಾ ಪೂರ್ವಕವಾದಂತಹ ಗೌರವಯುತವಾದ ಸನ್ಮಾನವನ್ನು ಅಮ್ಮನ ಆಶಯ ಚಾಟ್ಯಪಟ್ಟ ಸುದ್ದಿಯಿಂದ ವಿಶ್ವ ತಾಯಂದಿರ ದಿನದಿಂದ ತಾಯಿಯರ ಆಶೀರ್ವಾದದೊಂದಿಗೆ ನಿಮ್ಮ ಬಾಳು ಬದಲಿ ಸರ್. ನಿಮ್ಮ ಒಂದು ಪತ್ರಿಕಾರಂಗದ ನ್ಯಾಯದ ಹಾದಿ ಸದಾಕಾಲ ಚಿರಭೂತವಾಗಿದೆ ಅಂತ ತಮಗೆ ಆತ್ಮಪೂರ್ವಕವಾದ ಅಭಿನಂದನೆಗಳು ಸರ್. ಪದ್ಮಾವರೇ, ಇಷ್ಟೊತ್ತು ಗಂಡ್ಮಕ್ಳಿಗೆ ಸನ್ಮಾನ ಮಾಡಿದ್ದಾಯಿತು. ಈಗ ತಾಯಿಯ ಮಾತೃಶ್ರೀ ಸ್ವರೂಪವಾದಂತಹ ಪದ್ಮ ಅವರಿಗೆ ಅಮ್ಮನ ಆಶಯ ಚಾಟ್ಯಪಟ್ಟ ಸತಿಯಿಂದ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ನಮ್ಮನ್ನು ವಯಸ್ಸಲ್ಲಿ ಚಿಕ್ಕವರಿರ್ಬೋದಮ್ಮ ಇಲ್ಲ ಅಂತ ಹೇಳಲ್ಲ, ಬಟ್ ತಾಯಿಯಿಂದ ಪ್ರೀತಿ ಮಾಡೋಕ್ಕೆ ವಯಸ್ಸು ಮುಖ್ಯ ಆಗಲ್ಲ, ನಮ್ಮ ಮನಸ್ಸು ಮುಖ್ಯ ಆಗುತ್ತೆ ಅಷ್ಟೇ. ನಾನು ನಿಜವಾಗ್ಲೂ ಸನ್ನಿಧಿನ ಸಹ ನಾನು ನೋಡ್ತೀನಿ. ಯಾಕೆಂದರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾ ಕಾಡಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೇಣುಗೋಪಾಲ್ ಎಲ್ಲ ಗುರುಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಪದ್ಮ ಅವರಿಗೆ, ನಮ್ಮ ಪ್ರೀತಿಯ ತಂಗಿ ತಾಯಿ ಪದ್ಮ ಅವರಿಗೆ ಅಮ್ಮನ ಆಶಯ ಚಾಟ್ಯಪಟ್ಟ ಸುದ್ದಿಯಿಂದ ಪ್ರೀತಿಪೂರ್ವಕವಾದ ಒಂದು ಸನ್ಮಾನವನ್ನು ಪುಷ್ಪನ ನೀಡುತ್ತಾ ಇವತ್ತು ಎರಡು ತಾಯಿ ಸನ್ಮಾನ ಮಾಡಲಾಗಿತ್ತು. ಒಂದು ಮೈಮಮ್ಮ ಅವರಿಗೆ, ಅವರು ದೇವರಿದ್ದಂಗೆ ಇವತ್ತು ನಮ್ಮಿಂದ ವಯಸ್ಸು ಚಿಕ್ಕದಾದ್ರೂ ತಾಯಿ ಸ್ವರೂಪವಾದ ಪದ್ಮ ಅವರಿಗೆ ಆತ್ಮಪೂರ್ವಕವಾದ ಪ್ರೀತಿಪೂರ್ವಕವಾದ ಸನ್ಮಾನ ನೀಡುತ್ತಾ ಗೌರವಪೂರ್ವಕವಾದ ಸನ್ಮಾನ ಅನ್ಕೊಂತ ಭಗವಂತ ನಿಮಗೆ ಸದಾಕಾಲ ಒಳ್ಳೆಯದು ಮಾಡಲಿ ಅಂತ ಮತ್ತೊಮ್ಮೆ ನಿಮ್ಮ ಒಬ್ಬ ಸೋದರನಾಗಿ ಕೋರ್ಬೋದ. ನಿಜಕ್ಕೂ ಹೆಣ್ಮಕ್ಳು ಇವತ್ತು ದಿವಸ ಹೇಳ್ತಾರೆ ತಾಯಿ ಇಲ್ಲದೆ ಊಟ ಸಿಗಲ್ಲ ಅಂತ. ಎಲ್ಲ ಪ್ರತಿಯೊಬ್ಬ ಗಂಡು ಮಕ್ಕಳು ಸಾಧನೆ ಇದೆ, ಹೆಣ್ಮಕ್ಳಿಗೆ ಒಂದು ಕೃಪೆ ಇದ್ದೇ ಇರುತ್ತೆ, ಹೆಣ್ಮಕ್ಳು ಮಾರ್ಗದರ್ಶನ ಇದ್ದೇ ಇರುತ್ತೆ. ಅಂತಹ ಒಂದು ಹೆಣ್ಮಗಳಿಗೆ ಸನ್ಮಾನ ಮಾಡ್ತಿರ್ತಕ್ಕಂಥ ಅಮ್ಮನ ಆಶಯ ಚಾಟ್ಯಪಟ್ಟ ಸುಧಾ ಅಮ್ಮನ ಪರವಾಗಿ, ದಿವ್ಯ ಸನ್ನಿಧಾನ ಕಾಡಸಿದ್ದೇಶ್ವರ ಸಂಘದ ಪರವಾಗಿ, ಎಲ್ಲ ಗುರುಹಿರಿಯರ ಪರವಾಗಿ ಆತ್ಮಪೂರ್ವಕವಾದ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು. ಸುಧಾಕರ್ ಅವರು BMPಯಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು, ಅದೇ ರೀತಿಯಲ್ಲಿ ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸಮಾಜದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇರ್ತಕ್ಕಂಥವರು, ಸಮಾಜಕ್ಕೆ ಇವತ್ತರ ಮಾರ್ಗದರ್ಶಕರು ಕೂಡ. ಇಂತಹ ಸುಧಾಕರ್ ಅವರಿಗೆ ಅಮ್ಮನ ಆಶಯ ಚಾಟ್ಯಪಟ್ಟ ಸುದ್ದಿಯಿಂದ ವಿಶ್ವ ತಾಯಿಯಂದಿರ ದಿನದಂದು ವಿಶ್ವ ತಾಯಿಯರ ಆಶೀರ್ವಾದ ಪೂರ್ವಕವಾಗಿ ಕಾಡಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ನ್ಯಾಯವಾದಿಗಳಾದಂತಹ ರಘುರಾಮ್, ವೇಣುಗೋಪಾಲ್, ಡಾಕ್ಟರ್ ಕರುಣ, ಸುಧಾ ಸಾಗರ್, ನಮ್ಮ ಪದ್ಮ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಮತ್ತು ಮುಂದೆ ಕೂತಿರ್ತಕ್ಕಂತಹ ಎಲ್ಲ ಗಣ್ಯರ ಪರವಾಗಿ ಆತ್ಮಪೂರ್ವಕವಾದ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ನಿಮ್ಮ ಮುಂದಿನ ಹಾದಿ ಎಲ್ಲರಿಗೂ ಮಾರ್ಗದರ್ಶನವಾಗಿರಲಿ ಸರ್. ಯುವಜನತೆಗೆ ದಾಂತ ಅಂತ ಹೇಳ್ತಾ ನಿಮಗೆ ಆತ್ಮಪೂರ್ವಕ ಸನ್ಮಾನ ಸರ್. ಮುಂದಿನ ಸನ್ಮಾನಕ್ಕಾಗಿ ಕಾಡಸಿದ್ದೇಶ್ವರ ಸ್ವಾಮಿಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರ್ ಸುಧಾ ಮೇಡಮ್ ಅವರು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟಿ ಇವರ ಆಶೀರ್ವಾದ ನನ್ನ ಸದಾ ನನ್ನ ಮೇಲೆ ಇರಲಿ. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜಾಯಿಂಟ್ ಕಮಿಷನರ್ ಆಯುಕ್ತರ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಮ್ಮ ಇವತ್ತು 7ನೇ ಕಾರ್ಯಕ್ರಮ. ಪ್ರತಿಯೊಂದಕ್ಕೂ ಪಾಪ ತುಂಬ ಕಷ್ಟಪಡ್ತಾರೆ. ಅವರಿಗೆ ನಾವೆಲ್ಲರೂ ಸಹಕಾರ ಇರಬೇಕು. ನಮ್ಮ ಮಕ್ಕಳು ಬರ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ಸಹಕಾರ ಮಾಡ್ತಾರೆ. ಅಂಥವ್ರಿಗೆ ನಾವು ಕೋಆಪ್ರೇಷನ್ ಮಾಡಬೇಕು. ಎಲ್ಲರೂ ನಾವೆಲ್ಲರೂ ಒಕ್ಕಟ್ಟಾಗಿ
ಸಿದ್ದೇಶ್ವರ ಸ್ವಾಮಿಗಳವರಿಂದ ಇನ್ನೂ ಮಾಡ್ತಾ ಇದ್ದಾರೆ. ಇವರಿಗೆಲ್ಲರೂ ನನ್ನ ನಮಸ್ಕಾರಗಳು. ಜೈ ಭೀಮ್, ನಮೋ ಬುದ್ಧಾಯ. ನಮಸ್ಕಾರ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕಾಳಿದೇವಿಯ ಆರಾಧಕರು. ರಾಯಭಾಗ ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಅಮ್ಮನ ಆಶಯ ಚಾರಿಟಬಲ್ ಸತಿಯಿಂದ ತಾಯಿಯ ಆಶೀರ್ವಾದದೊಂದಿಗೆ ಸನ್ಮಾನ ಸ್ವೀಕರಿಸಿದಂತಹ ಹಿರಿಯ ಸಾನ್ನಿಧ್ಯಾನ್ಯದ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಅಮ್ಮನ ಆಶಯ ಚಾರಿಟಬಲ್ ಸತಿಯಿಂದ ಎಲ್ಲರ ಪರವಾಗಿ ಎಲ್ಲ ಗಣ್ಯರ ಪರವಾಗಿ ಪ್ರೀತಿಪೂರ್ವಕವಾದ ಮತ್ತು ಗೌರವಪೂರ್ವಕವಾದ ಒಂದು ಧನ್ಯವಾದ ಅನಿಸ್ತಾ ಅಭಿನಂದನೆಗಳು ಸರ್. ನಿಮ್ಮ ಆಶೀರ್ವಾದ ಎಲ್ಲ ಮೇಲೂ ಇರಲಿ ಸರ್. ಇಲ್ಲ, ನಾನು ನೋಡಿದಂಗೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಕಾರ್ಯಕ್ರಮ ಪ್ರಾರಂಭ ಮುಂಚೆ ಬಂದ್ಬಿಟ್ಟು ಕಾರ್ಯಕ್ರಮ ಯಾಕಪ್ಪ ಪ್ರಾರಂಭ ಮಾಡಿಲ್ಲ ಅಂತ ಕೇಳ್ತಾರೆ. ಇವತ್ತೇ ತಗೊಂಡು ಬರ್ತಿರೋದು ಅಲ್ವಾ ಬಿಡ್ಲ? ಯಾವಾಗಲೂ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಬೇಡ, ಮೊದಲೇ ಬಂದಿರ್ತಾರೆ. ಯಾಕಪ್ಪ ಯಾರು ಬಂದಿಲ್ವಾ ಅಂತ ಕೇಳ್ತಾರೆ. ಇವತ್ತೇ ಸ್ವಲ್ಪ ಯಾವುದೋ ಕಾರ್ಯಕ್ರಮ ನಿಮಿತ್ತ ತಡವಾಗಿ ಬಂದಿರೋದು. ಸಮಯ ಪ್ರಜ್ಞೆ ಅಂತ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿ ಕಲ್ತ್ಕೋಬೇಕು ಅಂತ ಮತ್ತೊಮ್ಮೆ ಅವರ ದಿವ್ಯ ಸ್ವಾಮಿಗಳಿಗೆ ನಮಸ್ಕರಿಸ್ತಾ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟಿಂದ ಸನ್ಮಾನ ಸ್ವೀಕರಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಅಭಿನಂದಿಸುತ್ತಾ ತಾಯಿಯರ ಆಶೀರ್ವಾದ ಸದಾಕಾಲ ನಕ್ಕದಿರಲಿ ಅಂತ ತಾಯಿಯನ್ನು ಕೊಡ್ತಾ, ಯಾಕೆಂದರೆ ಕಣ್ಣಿಗೆ ಕಾಣದಾರಿ ಭಗವಂತ, ಕಣ್ಣಿಗೆ ಕಾಣ ದೇವರೇನೆ ತಾಯಿ ತಂದೆಯಿಂದ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ತಾಯಿ ತಂದೆ ವಾದ ಮಾಡ್ತಿದ್ದೀವಿ. ತಾಯಿ ತಂದೆ ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ತಾಯಿ ವಿಷಯ ಅಪ್ಪ ಅಂತಕ್ಕಂಥ ಆನಂದರ ನಮ್ಮ ಮಕ್ಕಳನ್ನ ಭುಜಗಳ ಕೂರಿಸ್ಕೊಂಡು ಇಡೀ ಲೋಕ ತೋರಿಸ್ತಾನೆ. ಬೆವರನ್ನು ಸರ್ಸೋ ಕೂಲಿ ಯಾರಪ್ಪ ಅಂದರೆ ಅದು ಅಪ್ಪ ಆಗ್ತಾರೆ. ಆಶೀರ್ವಾದ ಅದು ಅಮ್ಮ ಆಗ್ತಾರೆ. ಅಪ್ಪ ಜೀವನನೇ ಇಲ್ಲ. ಅಂತಹ ಒಂದು ಅಮ್ಮನ ಆಶೀರ್ವಾದ ಈಗ ರಘುರಾಮ್ ಸರ್ ಈಗ ವೇದಿಕೆ ಮೇಲೆ ಪಕ್ಕ ವಿಷ್ಣುವರ್ಧನ್ ಅಭಿಮಾನಿ ಚಿನಿ ಪ್ರಕಾಶ್. ಯಾಕೆಂದ್ರೆ ನಾವು ಚಿನಿ ಪ್ರಕಾಶ್ ಅವರು 80 ದಶಕದಲ್ಲಿ ಪ್ರಸನ್ನ ಅಂತ ವಿಷ್ಣು ಸೇನೆ ಅಂತ ಶುರು ಮಾಡಿದ್ವಿ. ಬಹಳ ದಿವಸ ನಮ್ಮವರೆಗೂ ಸಂಪರ್ಕ ಇದ್ದಿಲ್ಲ. ಆದರೆ ವಿಷ್ಣುವರ್ಧನ್ ಅವರ ಪಕ್ಕ ಅಭಿಮಾನಿ, ವಿಷ್ಣುವರ್ಧನ್ ಅವರ ಪಕ್ಕ ಅನುಯಾಯಿ, ವಿಷ್ಣುವರ್ಧನ್ ಅವರ ಪ್ರತಿ ಹೆಜ್ಜೆಯಲ್ಲೇ ಹೆಜ್ಜೆಟ್ಟಂತ ವ್ಯಕ್ತಿಯನ್ನು ಚಿನಿ ಪ್ರಕಾಶ್ ಅವರು. ಚಿನಿ ಪ್ರಕಾಶ್ ಅಧ್ಯಕ್ಷ ವಿಷ್ಣುವರ್ಧನ್ ಹೇಳೋರು ಎಲ್ಲ ಚಿನಿ ಅಂತ ಕೇಳೋರು. ಅಂತಹ ಚಿನಿ ಪ್ರಕಾಶ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟಿಯಿಂದ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ವಿಷ್ಣುವರ್ಧನ್ ಜೊತೆಲಿ ನಾನು ಒಂದೆರಡು ಕ್ಷೇತ್ರಗಳಲ್ಲಿ ಸಹನಿರ್ದೇಶನ ಕೆಲಸ ಮಾಡಿದ್ದೆ. ವಿಷ್ಣುವರ್ಧನ್ ಇರ್ಬೋದು, ಶಂಕರನಾಗ್ ಇರ್ಬೋದು, ಅಂಬರೀಷ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಪ್ರತಿಯೊಬ್ಬ ಕಲಾವಿದರಿಗೂ ಗೌರವ ಕೊಟ್ಟಿದ್ರು, ಪ್ರತಿಯೊಬ್ಬ ಅಭಿಮಾನಿಗೂ ಗೌರವ ಕೊಡ್ತಿದ್ರು. ಅಂತಹ ಒಂದು ವಿಷ್ಣುವರ್ಧನ್ ಅಭಿಮಾನಿಯಾದಂತಹ ಚಿನ್ನಿ ಪ್ರಕಾಶ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟಿಯಿಂದ ಎಲ್ಲ ತಾಯಿಯರ ಕೃಪಾ ಆಶೀರ್ವಾದದೊಂದಿಗೆ ಕಾಡಸಿದ್ದೇಶ್ವರ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಗುರುಹಿರಿಯರ ಒಂದು ಆಶೀರ್ವಾದ ಮತ್ತು ಪ್ರೀತಿಯೊಂದಿಗೆ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕವಾದಂತಹ ಅಭಿನಂದನಾ ಪೂರ್ವಕ ಸನ್ಮಾನ ಮಾಡ್ತಾ ಇದ್ದೀವಿ. ಇವತ್ತು ಚಿನ್ನಿ ಪ್ರಕಾಶ್ ಅವರಿಗೆ ಸನ್ಮಾನ ಮಾಡ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ಗೆ ಸನ್ಮಾನ ಮಾಡಾಗ್ತಾ ಇದೆ. ಯಾಕೆಂದರೆ ವಿಷ್ಣುವರ್ಧನ್ ಕನ್ನಡ ನಾಡಿನ ಮರೆಯದ ಮಾಣಿಕ್ಯ ವಿಷ್ಣುವರ್ಧನ್. ಅಂತಹ ವಿಷ್ಣುವರ್ಧನ್ ಅಭಿಮಾನಿಗೆ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕವಾದ ಸನ್ಮಾನ ಮಾಡ್ತಾ ಇದ್ದೀವಿ. ನಿಜವಾದ ವಿಷ್ಣು ಹಾಕೊಂಡಂತ ಹೆಜ್ಜೆ ಈ ದಾಟ್ಕೊಂಡು ಹೋಗಿದ್ರು. ಯಾಕೆಂದ್ರೆ ವಿಷ್ಣುವರ್ಧನ್ ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಾ ಇದ್ದಿಲ್ಲ. ವಿಷ್ಣುವರ್ಧನ್ ಮಾಡಿದ್ದು ಅವರು ಅನುಭವಿಸಿದಷ್ಟು ನಾವು ಇಡೀ ಭಾರತೀಯ ದೇಶದ ಚಿತ್ರರಂಗದ ಯಾರು ಅನುಭವಿಸಲಿಲ್ಲ. ಆದ್ರೆ ವಿಷ್ಣುವರ್ಧನ್ ಸತ್ತ ಮೇಲೆ ಗೊತ್ತಾಗುತ್ತೆ ಅವ್ರು ಎಂಥ ಸ್ಟಾರ್ ಅಂತ. ಅದೇ ರೀತಿ ವಿಷ್ಣುವರ್ಧನ್ ಗೋಸ್ಕರ ನೀವೆಲ್ಲ ಅವ್ರಿಗೆ ಎಷ್ಟು ಮಾಡಿದ್ದೀರಾ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನಿರ್ಬೋದು, ರವಿ ಇರ್ಬೋದು, ಪ್ರಸನ್ನ ಇರ್ಬೋದು, ಪಾಷಾ ಇರ್ಬೋದು, ಅಮ್ಜದ್ ಇರ್ಬೋದು, ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ವಿಷ್ಣುವರ್ಧನ್ ಗೋಸ್ಕರ, ಎಷ್ಟು ಹೊರದಾಟ ಮಾಡಿದ್ದೀರಾ. ಅಭಿನಂದನೆಗಳು. ಮುಂದಿನ ತನ್ನ ಸಣ್ಣ ವಯಸ್ಸಿನಲ್ಲೇ ಅಪಾರವಾದ ಪ್ರತಿಭೆಯನ್ನು ಹೊಂದಿರ್ತಕ್ಕಂತಹ ಕುಮಾರಿ ಸನ್ನಿಧಿ. ಹಾಡು ಹೇಳೋದಕ್ಕೂ ಸೈ, ನಾಟಕ ಮಾಡೋದಕ್ಕೂ ಸೈ, ಕುಣಿದಾಡೋಕ್ಕೂ ಸೈ, ಕುಣಿಸೋದಕ್ಕೂ ಸೈ, ಅಳ್ತೀಯಮ್ಮ ನೀನು ಅಳೋದಿಲ್ಲ, ಓದೋದಕ್ಕೂ ಸೈ ಅಂತಕ್ಕಂತಹ ಸನ್ನಿಧಿಯನ್ನು ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟಿಯಿಂದ ಕಾಡಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಅಮ್ಮನವರ ಆಶೀರ್ವಾದದೊಂದಿಗೆ ಪ್ರೀತಿಪೂರ್ವಕವಾದ ಮತ್ತು ಗೌರವಪೂರ್ವಕವಾದಂತಹ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸನ್ಮಾನ ನೀವು ಮಾಡ್ತಿರೋದು
ಸನ್ಮಾನ ಅನ್ಕೋಬೇಡ, ಇದು ಇನ್ನು ದೊಡ್ಡ ಸನ್ಮಾನ ನೀನು ಪಡಿಬೇಕು, ದೊಡ್ಡ ವೇದಿಕೆಗಳಲ್ಲಿ ದೊಡ್ಡ ವ್ಯಕ್ತಿಗಳ ಮುಂದೆ ಸನ್ಮಾನ ಪಡಿಬೇಕು ಅಂತ ಹಾರೈಸ್ತಾ ಮತ್ತೊಮ್ಮೆ ನನಗೆ ಅಮ್ಮನ ಆಶೀರ್ವಾದ ಪಡಿಸೋದ್ರಿಂದ ಪ್ರೀತಿಪೂರ್ವಕ ಅಭಿನಂದನೆ ಕೂಡ. ಗಾಡ್ ಬ್ಲೆಸ್ ಯು. Okay, keep smiling. Now we are honoring child Chiranjeevi Lokesh and welcoming. Kindly have your seat. ನನಗೂ ಚೂರು ಇಂಗ್ಲೀಷ್ ಬರ್ತಂತ ವರ್ಷಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊತ್ತು ನೀವೆಲ್ಲ ನೋಡಿದ್ದೀರಾ, ಯಾವುದೇ ಒಂದು ವೇದಿಕೆ ಭಯ ಇದ್ದಂಗೆ ಹಾಡೇರಿ ಕುಂದಿ ರಚಿಸಿದಂತಹ ಲೋಕೇಶ್ ಅವರಿಗೆ ಅವರ ತಾಯಿಯ ಮುಂದೆನೆ ಅಮ್ಮನ ಆಶೀರ್ವಾದ ಚಟ್ಟಪಡಿಸುವುದರಿಂದ ಕಾಡಸಿದ್ದೇಶ್ವರ ಸ್ವಾಮಿಗಳ ಒಂದು ದಿವ್ಯ ಸ್ಥಾನದಲ್ಲಿ ಎಲ್ಲ ತಾಯಿಯ ಒಂದು ಕೃಪಾ ಆಶೀರ್ವಾದದೊಂದಿಗೆ ಪ್ರೀತಿಪೂರ್ವಕ ಸನ್ಮಾನವನ್ನು ಮಾಡ್ತಾ, ಲೋಕೇಶ್ ಇದರಲ್ಲ ಅಪ್ಪ ನೀವು ಓದೋದ್ರಲ್ಲಿ ಚೆನ್ನಾಗಿರ್ಬೋದು, ಅಪ್ಪ ಅಮ್ಮನ ಒಳ್ಳೆಯ ತರಬೇಕು ಅಂತ ಧನ್ಯವಾದಗಳಪ್ಪ. ಚೈತ್ರ ಚೈತ್ರ ಕನ್ನಡ ಈಗ